ಏನು ಹೇಳೋದು, ಕರೆಕ್ಟಾಗಿ 2 ಗಂಟೆ ಆಗೈತೆ, 2:15 ನೋಡ್ರಿ. ಇವ್ರು 3 ಜನ ಇದ್ದಾರೆ, ನಾನು ಸೇರಿಸಿ. 2 ಗಂಟೆ ಕಳ್ಸೋರು ಮನೆಗೆ. ಹೆಂಗೋ ಅದು ಲೈಟ್ ಆಫ್ ಮಾಡ್ಬೇಕು ಬರೀ. ಈಚೆ ಏನು ಮಾಡೋಕ್ಕೆ ಇವರು ಆಡಿಸಿದ ಬೇಸರ ಮೂಡಿ ಆಟ ಮುಗಿಸಿದ. ವಾನ 2 ಗಂಟೆಗೆ ಮನೆಗೆ ಹೋಗಿ ಈಗ ಬಾಗಿಲು ತೆಗಿಸ್ಬೇಕು. ಹೆಂಗೆ ತೆಗ್ಸೋದು ಅಂತ ಗೊತ್ತಿಲ್ಲ. ಹಾಕಬೇಕು, ಇದು ಬೇರೆ ಪಂಚಿಂಗ್ ಬೇರೆ. ವಾನ ಬರ್ರಿ. ಹಾಯ್ ಮಾಡಪ್ಪ ಧನುಷ್. ಆ ಕಡೆಯಿಂದ ಕಾಣ್ತಿಲ್ಲ, ಒಂಚೂರು ಝೂಮ್ ಹಾಕೋಣ. ಅಲ್ಲೇ ಬರತ್ತು. ಶಿವನು ಮೇಲೆ ಬರುತ್ತೆ ನೋಡ್ರಿ. ಇವಾಗ RX 135 ತೆಗಿತಾ ಅವ್ರೆ ನಮ್ಮ ಧನುಷ್. ಎಲ್ಲಿದ್ಯಪ್ಪ? ಬರ್ರಿ ಮುಂದೆ ಬರ್ಲಿ ಗಾಡಿ. ಸ್ಮಾರ್ಟ್, ವೆರಿ ಸ್ಮಾರ್ಟ್ ಆಗಿದ್ದೀನಲ್ಲ ನೋಡ್ರಿ. ಎಲ್ಲನ ಸಿಕ್ಕರೆ ಕೊಡ್ರಿ, ಹುಡಿ ಕೊಡ್ರಿ. ಈ ಗಾಡಿ ಯಾವ ಕೀ ಹಾಕಿದ್ರು ಸ್ಟಾರ್ಟ್ ಆಗುತ್ತಂತೆ. ಗಾಡಿ ನಂಬರ್ ತೋರಿಸ್ಬಿಡತ್ತ. ಮನೆಗೆ ನಾವು ನಂಬರ್ ಹೇಳ್ತೀನಪ್ಪ, ನಂದು ಬರೀ ಹುಡುಗಿರು ಮಾತ್ರ ಮೆಸೇಜ್ ಹಾಕಿದ್ರು. ಯಾರು ಮೆಸೇಜ್ ಹಾಕೊಂಡಿದ್ದಾರೆ? ದಯೆಯಿಂದ ಯಾವಕ್ಕೆ ಹಾಕೋರು ಸ್ಟಾರ್ಟ್ ಆಗುತ್ತೆ. ಅರೆ ತಾಂಡೋದೊಂದು ಮಾರನೇ ದಿನನೇ ವಾಪಸ್ ತಂದು ನಿಲ್ಲಿಸ್ತಾನೆ. ಆ ಥರ ಐತೆ ಫೈನ್. ಇದಕ್ಕೆ ಎಷ್ಟೈತೆ? ಕರೆಕ್ಟಾಗಿ 14,000. ಯಾರ ಹತ್ರ ಫುಲ್ಲು ರಿಚ್ ಆಗಿದ್ದೀರಾ ಬಂದು ಈ ಗಾಡಿನ ಆರಾಮಾಗಿ ಎತ್ಕೊಂಡು ಹೋರಿ. ಚಳಿ ಬೇರೆ ಆಗ್ತೈತೆ, ಮಳೆ ಬೇರೆ ಬಂದೋಗೈತೆ. ಹಂಗೆ ಬರ್ತದೆ ಕರೆಕ್ಟಾಗಿ. ಸಪ್ತಗಿರಿ ಕಾಲೇಜು 4 ವರ್ಷದಿಂದ ಕಟ್ತಾನೆ ಅವರೇ ಈ ಬಿಲ್ಡಿಂಗ್ನ. ನೋಡ್ತಾನೆ ಎಲ್ಲರೂ ಕೆಲಸ ಮಾಡ್ತವ್ರೆ. ನಮಗೆ ಅರ್ಧ ದಿನಕ್ಕೆ ಕೆಲಸ ಮುಗ್ದೈತೆ ಅಂತ ಮನೆಗೆ ಕಳಿಸ್ತವ್ರೆ. ಈ ಮಧ್ಯರಾತ್ರಿಲಿ ಬಾಗ್ಲು ಹೆಂಗೆ ತಗ್ಸೋದು? ಕಮೆಂಟ್ ಮಾಡಿ ಬಾಯ್ ಗಾಯ್ಸ್. ಕಮೆಂಟ್ ಅಂತ ಆಗ್ರಪ್ಪ. ನಮ್ಮ ಹುಡುಗ ಹೇಳ್ತಿದ್ರೆ ನನ್ನ ಮೇಲೆಲ್ಲ ಕಮೆಂಟ್ ಮಾಡಲೇಬೇಕು. ನಿಮ್ಗೆ ಯಾವ್ದಾನ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹೇಳ್ರಿ. ಎಷ್ಟು ಮಿಸ್ಸು ಆಮಾಯ್ತಾ ಅಲ್ಲೇ. ಎಷ್ಟು ಮಿಸ್ಸು. ನೀವೆಲ್ಲ ಅಷ್ಟಬೇಕು ಅಂದ್ರೆ ನಾನು ಹೆಂಗಪ್ಪ ವಿಡಿಯೋ ತೋರ್ಸೋದು? ನಾನು ಬೇರೆ ಕಾಣ್ತಾನೆ ಇಲ್ಲ ಅಲ್ಲ. ಈಗ ನಾಳೆ ಹೆಂಗೆ ಹೋಗೋದು? ಸೋಮವಾರ ದಿನ ನಾಳೆಯಿಂದ ಮಾಡೋಣ. 6 ಗಂಟೆವರೆಗೆ ಯಾವತ್ತು ಇರ್ತೀವಿ ಅವತ್ತು ಮಾಡೋಣ. ನಮ್ಮ 5 ಗಂಟೆಗೆ ಚಳಿಲಿ ಕೆಲಸ ಮಾಡ್ಬೇಕಾ? ನಾವು ಏನು ಪಾಪ ಮಾಡಿದ್ವಿ ಹೇಳಿ. ಮಳೆಯ ಪ್ರಭಾವ ಬೆಂಗಳೂರಿನಲ್ಲಿ ರೋಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಯಾರಪ್ಪ ಇವರು? ನಾವು ಹೇಗೆ ಶಿಫ್ಟ್ ಮಾಡ್ತಾ ಇದ್ದೀವಿ, ಇವ್ರು ಹೇಗೆ ಶಿಫ್ಟ್ ಮಾಡ್ಕೊಂಡು ಹೋಗ್ತಾರೋ. ಏನು ಮಾಡೋದು ಮಧ್ಯರಾತ್ರಿನಿ? ಕರೆಕ್ಟಾಗಿ 2:30 ಆಯ್ತೈತೆ. ಕಾಣ್ತಾ ಇಲ್ಲ ಮೊಬೈಲು.
ಲೋಕಲ್ ಲೋಕಲ್ ಇದೇನಪ್ಪ ನೀನು ಹೇಳಿದ್ದು ಹಾಂ ಇದೆ ಇದೆ ಲೋಕಲು ಲೋಕಲ್ ಲೋಕಲ್ ಪಕ್ಕ ಲೋಕಲ್. भाई मारो मुझे मारो मारो मुझे मारो मारो ಸರಿ ಬರದಾ ಸಿಗೋಣ ಸಿಗೋಣ ಸಿಗೋಣ. ನಮಸ್ಕಾರ ನಮ್ಮ ದೋಸ್ತಂಗೆ ಬಾಯ್. ಏನೋ ಏನೋ ಗೇಟ್ ತೆಗಿಬೇಕು. ಎರಡು ಕಡೆಯಿಂದನೂ ಲಾಕ್ ಹಾಕೊಂಡ್ಬಿಟ್ಟವ್ರೆ. मजा आया. ಏನೋ ಶಿಷ್ಯ ಸಮಾಚಾರ. ಬಿಡೋ ಮನೆಗೆ ಹೋಯ್ತೀನಿ. ಮೊದಲೇ ಗೇಟ್ ಬೀಗ ಹಾಕ್ಬಿಟ್ಟವ್ರೆ. ಬನ್ನಿ ಫ್ರೆಂಡ್ಸ್, ನಮ್ಮ ಮನೆ ಕಾಂಪೌಂಡ್ನೇ ಹಾರಾನ ಇವಾಗ. ಅಯ್ಯೋ, ಇನ್ನು ಎಲ್ಲೆಲ್ಲ ಹೋಗ್ಬೇಕು. ಈ ಕಡೆಯಿಂದ ಹೋದರೆ ನಮ್ಮ ಮನೆ ರೂಮಿಗೆ ಒಂದು ಕಿಟಕಿ ಸಿಗುತ್ತೆ. ಏನೋ ಕಾಣ್ತಾನೆ ಇಲ್ಲ. ಫುಲ್ಲು ಮಲ್ಕೊಂಬಿಟ್ಟಿದ್ದಾರೆ ಗೈಸ್. ಬಾಗಿಲೇ ತೆಗಿತಾ ಇಲ್ಲ. ನಮ್ಮ ಗಾಡಿನೇ ನಮಗೆ ಗತಿ ಈಗ. ಇವು ಎಲ್ಲ ತ್ಯಾವ ಆಗೋಯ್ತೆ. ಏನು ಮಾಡೋದು? ನಮ್ಮ ಹುಡುಗ ಬೇರೆ ಫೋನ್ ನನ್ನ ಹತ್ರನೇ ಬಿಟ್ಟವ. ಈಗ ಏನು ಮಾಡ್ತಾನೆ? ಫೋನ್ ಮಾಡ್ಬೇಕೀಗ ಮತ್ತೆ ತಗೊಂಡೋಗಿ ಫೋನ್ನ ಅಂತ. ಓ, ಪ್ಯಾಂಟೆಲ್ಲ ನೆಂದೋಯ್ತು, ತಣ್ಣಗೈತಿ. ಮೂರು ಗಂಟೆ ಆಗ್ತಾ ಒಂತಾಗಲಿ. ಎಂಥ ಪರಿಸ್ಥಿತಿ. ಇವ್ನು ನೋಡಿದ್ರೆ ಫೋನ್ ಬಿಟ್ಟೋಗಾನೆ, ನಾನು ನೋಡಿದ್ರೆ ಚಾರ್ಜರ್ ಆಫೀಸಲ್ಲೇ ಬಿಟ್ಟು ಬಂದಿದ್ದೀನಿ. ನಮ್ಮ ಅಣ್ಣ ಇವಾಗ ಫೋನ್ ಹಾಕ್ಬಿಟ್ಟು ಬಾ ಆಯಿತು ಅಂತೀನಿ. ಗೇಟ್ ತೆಗಿಯಪ್ಪ, ಹೋಗಿ ಮಲ್ಕೊಂಡ್ರೆ ಸಾಕಾಯ್ತು. ಅಮ್ಮಂಗೆಲ್ಲ ಪ್ರಾಣ ಈ ಭಯ ಏನೋ ಫೋನ್ ಮಾಡ್ತಾರೆ. ಧನುಷ್ ಫೋನ್ ನನ್ನ ಹತ್ರನೇ ಬಿಟ್ಟು ಶಿವ ಶಿವ. ಫೈನಲಿ ಮನೆಗೆ ಬಂದೆ. ಓಕೆ, ನೀವು ಮಲ್ಕೊಳ್ಳಿ, ನಾನು ಮಲ್ಕೊಂತೀನಿ. ಗುಡ್ ನೈಟ್.